ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದ ಜಿಲ್ಲಾ ದರ್ಶನ. ನಾನು ಶ್ವೇತಾ. ಗುಲ್ಬರ್ಗಾ ಅಂದಾಕ್ಷಣ ಥಟ್ಟನೆ ನೆನಪಿಗೆ ಬರೋದು ರಣಬಿಸಿಲು. ಈ ಬಾರಿಯ ರಾಜಕೀಯ ಅಲ್ಲಿನ ಬಿಸಿಲಿಗಿಂತಲೂ ಜೋರಾಗಿದೆ. ಇದೇ ಜಿಲ್ಲೆಯ ಘಟಾನುಘಟಿಗಳು ಅನಿಸಿದ್ದ ಧರಮ್ ಸಿಂಗ್ ಖರ್ಗೆ ಮೊದಲ ಬಾರಿಗೆ ಇಲ್ಲಿ ಸ್ಪರ್ಧಿಸ್ತಾ ಇಲ್ಲ. ಉಳಿದಂತೆ ಗುಲ್ಬರ್ಗಾದ ಸ್ಪೆಷಾಲಿಟಿ ಏನು, ಬನ್ನಿ ನೋಡೋಣ. ಗುಲ್ಬರ್ಗಾ ಬಿಸಿಲೂರ ನಗರಿ. ಬೇಸಿಗೆ ಬಂದ್ರೆ ಸಾಕು, ನೆತ್ತಿ ಸುಡುವ ರಣಬಿಸಿಲು. ಬೆಳಗ್ಗೆ 8 ಗಂಟೆ ಬಳಿಕ ಮನೆಯಿಂದ ಆಚೆ ಕಾಲಿಡೋದೇ ಕಷ್ಟ. ಅದರಲ್ಲೂ ಈಗೀಗ ಉಷ್ಣಾಂಶ 43 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿದೆ. ವಿಶೇಷ ಅಂದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆ ಕಾವು ಇಲ್ಲಿನ ಬಿಸಿಲಿಗಿಂತ ಜೋರಾಗಿದೆ. ಹೇಳಿ ಕೇಳಿ ಗುಲ್ಬರ್ಗಾ ತೊಗರಿ ಕಣಜ. ಏಷ್ಯಾದಲ್ಲೇ 2ನೇ ಅತಿದೊಡ್ಡ ತೊಗರಿ ಬೆಳೆಯುವ ಜಿಲ್ಲೆ ಅನ್ನೋ ಖ್ಯಾತಿಗೂ ಒಳಗಾಗಿದೆ. ತೊಗರಿ ವಹಿವಾಟಿನಿಂದಲೇ ಜಿಲ್ಲೆಯ ರೈತರು ಝಣ ಕಾಂಚನ ಎಣಿಸ್ತಾರೆ. ನಿಜಾಮರಾಳಿದ ಗುಲ್ಬರ್ಗಾ ಜಿಲ್ಲೆ ಐತಿಹಾಸಿಕವಾಗಿಯೂ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ. ರಾಷ್ಟ್ರಕೂಟರು, ಚಾಲುಕ್ಯರು, ಬಹುಮನಿ ಸುಲ್ತಾನರು, ಮೊಘಲರು ಸೇರಿದಂತೆ ಅನೇಕರು ಆಳಿದ್ದಾರೆ. ಇನ್ನು ಜಿಲ್ಲೆಯ ಪ್ರಮುಖ ಆಕರ್ಷಣೆ ಶರಣಬಸವೇಶ್ವರ ಮಠ. ಖ್ವಾಜಾ ಬಂದೆ ನವಾಜ್ ಮಸೀದಿ ಸಖತ್ ಫೇಮಸ್. ಇತ್ತೀಚೆಗೆ ನಿರ್ಮಿಸಲಾಗಿರುವ ಬುದ್ಧ ವಿಹಾರ ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹೈದರಾಬಾದ್ ಕರ್ನಾಟಕದ ಭಾಗವಾದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈ ಬಾರಿಯ ಚುನಾವಣಾ ಕಾವು ಜೋರಾಗಿದೆ. ವೈಜನಾಥ್ ಪಾಟೀಲ್ ನೇತೃತ್ವದಲ್ಲಿ ಈ ಭಾಗದ ಜನರ ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕಿರೋದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್. ಗುಲ್ಬರ್ಗಾ ಜಿಲ್ಲೆಯ ಅತಿರಥ ಮಹಾರಥರೆನಿಸಿಕೊಂಡಿದ್ದ ಧರಮ್ ಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಈ ಬಾರಿ ಸ್ಪರ್ಧೆ ಮಾಡ್ತಿಲ್ಲ. ಅವರ ಬದಲು ಅವರ ಪುತ್ರರು ಕಣಕ್ಕಿಳಿಯಲಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಒಮ್ಮೆ ಸೋಲಿನ ರುಚಿ ಕಂಡಿದ್ದ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಈ ಬಾರಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿಯಲಿದ್ದಾರೆ. ಇನ್ನು ಧರಮ್ ಸಿಂಗ್ ಪುತ್ರ ಅಜಯ್ ಸಿಂಗ್ ಕೂಡ ಒಂದು ಕೈ ನೋಡೋಕೆ ಅಣಿಯಾಗಿದ್ದಾರೆ. ಇನ್ನು ಮೂಲತಃ ಕುಸ್ತಿಪಟುವಾಗಿರುವ ಸಚಿವ ರೇವು ನಾಯ್ಕ್ ಬೆಳಂಗಿ ವಿರುದ್ಧ ತೊಡೆತಟ್ಟೂರೇ ಇಲ್ಲ. ಈ ಹಿಂದೆ ಕಮಲಾಪುರ ಕ್ಷೇತ್ರದಿಂದ 3 ಬಾರಿ ಗೆದ್ದಿದ್ದ ಬೆಳಂಗಿ ಕಳೆದ ಬಾರಿ ಗ್ರಾಮೀಣ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ರು. ಸತತ 4 ಬಾರಿ ಶಾಸಕರಾಗಿರುವ ಬೆಳಂಗಿ 5ನೇ ಬಾರಿಯೂ ವಿಜಯ ಪತಾಕೆ ಹಾರಿಸಲು ರೆಡಿಯಾಗಿದ್ದಾರೆ. ಸಾಯುವ ಹಾಳು ಮನಸನ ಮಜಕ್ಕೆ ಯಾವುದು ಮೇಲ್ಯಾವುದು ಪುರದಲ್ಲಿ ಯಾವುದು ಜಪ ಮನದಲ್ಲಿ ಮೇಲ್ಯಾವುದು ಖುಷಿ ಸಾಯುವ ಹಾಳು ಮನಸನ ಮಜಕ್ಕೆ ಯಾವುದು ಮೇಲ್ಯಾವುದು 2010ರಲ್ಲಿ ಗುಲ್ಬರ್ಗಾ ಜಿಲ್ಲೆಯಿಂದ ಯಾದಗಿರಿ ಬೇರ್ಪಟ್ಟು ಪ್ರತ್ಯೇಕ ಜಿಲ್ಲೆಯಾಗಿದೆ. ಆದರೂ ಗುಲ್ಬರ್ಗಾ ಜಿಲ್ಲೆಯಲ್ಲಿ 9 ಕ್ಷೇತ್ರಗಳಿವೆ. ಈ ಪೈಕಿ ಚಿಂಚೋಳಿ, ಗುಲ್ಬರ್ಗಾ ಗ್ರಾಮೀಣ ಹಾಗೂ ಚಿತ್ತಾಪುರ 3 ಮೀಸಲು ಕ್ಷೇತ್ರಗಳಾಗಿವೆ. ಒಟ್ಟಾರೆ ಗುಲ್ಬರ್ಗಾ ಜಿಲ್ಲೆಯ ರಾಜಕೀಯ ಸುಡು ಬಿಸಿಲಿಗಿಂತಲೂ ಜೋರಾಗಿದೆ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿರೋದು ಕಾಂಗ್ರೆಸ್ಗೆ ವರವಾಗುವ ಲಕ್ಷಣಗಳಿವೆ. ಆದರೆ ಬಿಜೆಪಿ ಸೇರಿದಂತೆ ಉಳಿದ ಪಕ್ಷಗಳು ಗೆಲುವಿಗೆ ಹೇಗೆ ರಣತಂತ್ರ ರೂಪಿಸಲಿವೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ.
ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್. ಇನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ 4 ದಿಗ್ಗಜರ ಕ್ಷೇತ್ರಗಳಿವೆ. ಅಲ್ಲಿ ಯಾರ್ಯಾರು ನಿಲ್ತಾರೆ, ಅವರು ಗೆಲುವಿಗೆ ಮಾಡ್ತಿರೋ ರಣತಂತ್ರಗಳೇನು ಅನ್ನೋದನ್ನ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.